ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 6ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ, ಇದು ಭಾಗ 2 ಪುಸ್ತಕ ಇದು. ಓಕೆ, ಈ ಒಂದು ಭಾಗ 2 ಪುಸ್ತಕದಲ್ಲಿ ನಾವು ನೋಡಿದರೆ ಇಲ್ಲಿ ಪರಿವಿಡಿಯಲ್ಲಿ ನೋಡಿ ಮಕ್ಕಳ, ಪರಿವಿಡಿಯಲ್ಲಿ ನಾವು ಗದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಭ್ಯಾಸ ವಿಡಿಯೋ ಎಲ್ಲ ಮಾಡಿದ್ದೇನೆ. ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ, ಕ್ಲಿಕ್ ಮಾಡೋಕೆ ಆ ಎಲ್ಲ ವಿಡಿಯೋಗಳು ನೋಡ್ಬೋದು. ಹಾಗಾದ್ರೆ ಈಗ ಏನ್ ತಿಳಿತಾ ಇದೀವಿ ಅಂದ್ರೆ ಪೂರಕ ಪಾಠಗಳಂತಿದೆಯಾ, ಪೂರಕ ಪಾಠದಲ್ಲಿರ್ತಕ್ಕಂಥ 4ನೇ ಒಂದು ಪೂರಕ ಪಾಠ ಹುಚ್ಚು ಹುರುಳು ಅಂತಕ್ಕಂಥ ಈ ಒಂದು ಅಧ್ಯಯನದಲ್ಲಿ ಬರ್ತಕ್ಕಂತಹ ಅಭ್ಯಾಸದ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ರೈಟ್, ಹಾಗಾದ್ರೆ ಈ ಒಂದು ಅಭ್ಯಾಸದ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ, ಯಾವ ರೀತಿ ನೋಟ್ಸ್ ಬರಬೇಕು ಅದನ್ನು ತಿಳಿಸ್ತಾ ಹೋಗ್ತೇನೆ. ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ನೀವು ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ, ನೀವು ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ನೋಟ್ಸ್ ಯಾವ ರೀತಿ ಬರೆಯೋಕೆ ನಾನು ತಿಳಿಸ್ತಾ ಹೋಗ್ತೇನೆ, ಬನ್ನಿ. ಕೆಲವೊಡೆ ಮಕ್ಕಳೇ, ಚಿಕ್ಕನ ಅಕ್ಷರದಲ್ಲಿ ಪೂರಕ ಪಾಠ 4 ಅಂತ ಬರೀತಾ ಹೋಗಿ. ಅದಾದ ನಂತರ ಏನಿದೆ ಅಂದ್ರೆ ಹುಚ್ಚು ಹುರುಳು ಅಂತಿದೆಯಾ, ಈ ಒಂದು ಶೀರ್ಷಿಕೆನ ದಪ್ಪನ ಅಕ್ಷರ ಬರೆದು ಕೆಳಗಡೆ ಅಂಡರ್ಲೈನ್ ಮಾಡಿ. ಅದಾದ ನಂತರ ಈ ಒಂದು ಅಧ್ಯಯನದ ಅಭ್ಯಾಸ ಯಾವತ್ತು ಬರಿತಾ ಇರ್ತಾರ ಡೇಟ್ ಅನ್ನಲ್ಲಿ ಬರಿತಾ ಹೋಗಿ. ಅದಾದ ನಂತರ ಡೈರೆಕ್ಟ್ ಅಭ್ಯಾಸ ಬರೆಯೋದು ಬೇಡ, ಕೃತಿಕಾರರ ಪರಿಚಯ ಅಂತ ತಿಳಿಬೇಕಾಗುತ್ತೆ. ರೈಟ್, ಹಾಗಾದ್ರೆ ಕೃತಿಕಾರರ ಪರಿಚಯ ಬಗ್ಗೆ ತಿಳಿಸ್ತಾ ಹೋಗ್ತೇನೆ. ಇದನ್ನ ಯಾರು ಬರೆದಿದ್ದಾರೆ ಅಂತ ನೋಡಿದ್ರೆ, ಕವಿ ಯಾರು ಅಂದ್ರಿನ ರಾಯಸಂ ಭೀಮಸೇನ ರಾವ್ ಅಂತಕ್ಕಂಥವ್ರು. ಓಕೆ, ಇಲ್ಲಿ ಕಾಣ್ತಾ ಇದ್ರ ಅವರೇನೆ. ಜನನ 1913 ಆಯ್ತು ಅಂತ ನೋಡ್ಬೋದು. ಜನ್ಮಸ್ಥಳ ಹರಪನಹಳ್ಳಿ, ಇವರ ಜನ್ಮಸ್ಥಳ. ಕಾವ್ಯನಾಮ ಏನಂದ್ರೆ ಬೀಚಿ ಅಂತಕ್ಕಂಥ ಪ್ರಸಿದ್ಧಿ ಇವರು. ಓಕೆನಾ. ಅದ ನಂತರ ಕೃತಿಗಳ ಬಗ್ಗೆ ನೋಡಿದ್ರೆ ನಿರ್ಭಯಾಗ್ರಫಿ ಅಂತಕ್ಕಂಥದ್ದು, ತಿಮ್ಮನೆ ತಲೆ ಅಂತಕ್ಕಂಥದ್ದು, ತಿಮ್ಮ ರಸಾಯನ ಅಂತಕ್ಕಂಥದ್ದು, ಇವೆಲ್ಲ ಅವರೊಂದು ಕೃತಿಗಳು ಅಂತಕ್ಕಂಥ ನೋಡ್ಬೋದು. ರೈಟ್, ಹಾಗಾದ್ರೆ ಇಲ್ಲಿ ಅಭ್ಯಾಸದ ಬಗ್ಗೆ ತಿಳಿತೋಣವಾ. ಅಭ್ಯಾಸದಲ್ಲಿ ಏನ್ ಬರೆಯಬೇಕಾಗುತ್ತೆ, ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತಕ್ಕಂಥ ಬರೀತಾ ಹೋಗಿ. ಅದಾದ ನಂತರ ಮೊದಲನೇ ಪ್ರಶ್ನೆ ನೋಡಿ. ಮೊದಲನೆಯ ಪತ್ರದಲ್ಲಿ ಭಾಷಣಕಾರರು ಯಾವ ಸಮಸ್ಯೆಯನ್ನು ಹೇಳಿಕೊಳ್ಳುತ್ತಾರೆ ಅಂತ ಕೇಳಿದರೆ ಉತ್ತರ, ಮೊದಲನೆಯ ಪತ್ರದಲ್ಲಿ ಭಾಷಣಕಾರರು ತಮ್ಮ ಪ್ರವಾಸದ ಖರ್ಚು ಮತ್ತು ಅವರ 3ನೇ ಮಗ ತಂದೆಯನ್ನು ಅರಗಳಿಯೂ ಬಿಟ್ಟಿರದ ಕಾರಣ ಅವನನ್ನು ಕರೆತರಬೇಕಾಗಿದೆ ಎಂದು ತಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳುತ್ತಾರೆ ಅಂತ ನೋಡ್ಬೋದು. ರೈಟ್, ಹಾಗಂದ್ರೆ 2ನೇ ಪ್ರಶ್ನೆ ಕೊಟ್ಟಿದ್ದಾರೆ. 2ನೇ ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿದ್ರೆ ಇಲ್ಲಿ ಭಾಷಣಕಾರರ ಭಾಷಣದ ವಿಷಯವೇನು ಅಂತ ಕೇಳಿದರೆ ಉತ್ತರ, ಭಾಷಣಕಾರರ ಭಾಷಣದ ವಿಷಯ ನಮ್ಮ ಆರ್ಥಿಕ ದುಸ್ಥಿತಿ ಯಾಗಿದೆ ಅಂತಕ್ಕಂಥದ್ದು. ಓಕೆ, 3ನೇ ಪ್ರಶ್ನೆ ಕೊಟ್ಟಿದ್ರೆ ಭಾಷಣಕಾರರಿಗೆ ಪತ್ರ ಬರೆದವರು ಯಾರು ಅಂತ ಕೇಳಿದರೆ ಉತ್ತರ, ಭಾಷಣಕಾರರಿಗೆ ಕರ್ನಾಟಕದಲ್ಲೊಂದೂರಿನ ನಾಡ ಹಬ್ಬ ಸಮಿತಿಯ ಕಾರ್ಯದರ್ಶಿಗಳು ಪತ್ರ ಬರೆದಿದ್ದರು ಅಂತಕ್ಕಂಥ ನೋಡಬಹುದು. ಓಕೆ, ಅದಾದ ನಂತರ 4ನೇ ಒಂದು ಪ್ರಶ್ನೆ ನೋಡಿ. ಏನ್ ಕೊಟ್ಟಿದ್ದಾರೆ 4ನೇ ಪ್ರಶ್ನೆ ಅಂತಂದ್ರೆ, ಭಾಷಣಕಾರರ ಭಾಷಣ ರದ್ದುಪಡಿಸಲು ಕಾರಣವೇನು ಅಂತ ಕೇಳಿದರೆ ಉತ್ತರ, ನಾಡ ಹಬ್ಬ ಸಮಿತಿ ಆರ್ಥಿಕ ದುಸ್ಥಿತಿಯ ಭಾಷಣಕಾರರ ಭಾಷಣ ರದ್ದುಪಡಿಸಲು ಕಾರಣವಾಯಿತು ಅಂತಕ್ಕಂಥದ್ದು. 5ನೇ ಪ್ರಶ್ನೆ, ಭಾಷಣಕಾರರ ಸಮಸ್ಯೆಗೆ ಕಾರ್ಯದರ್ಶಿಗಳ ಕೊನೆಯ ಉತ್ತರವೇನು ಅಂತ ಕೇಳಿದರೆ ಉತ್ತರ, ತಾವು ದಯವಿಟ್ಟು ಹೊರಡಬೇಡಿ, ತಮ್ಮ ಭಾಷಣದ ಕಾರ್ಯಕ್ರಮವನ್ನು ರದ್ದುಗೊಳಿಸಲಾಗಿದೆ, ಇದಕ್ಕೆ ಕಾರಣ ನಮ್ಮ ಆರ್ಥಿಕ ದುಸ್ಥಿತಿ ಎಂಬುದು ಭಾಷಣಕಾರರ ಸಮಸ್ಯೆಗೆ ಕಾರ್ಯದರ್ಶಿಗಳ ಕೊನೆಯ ಉತ್ತರವಾಗಿತ್ತು ಅಂತ ನೋಡಬಹುದು. ಓಕೆ, ರೈಟ್. ಹಾಗಾದ್ರೆ ಈ ಎಲ್ಲ ವಿವರಣೆ ಇಷ್ಟವಾದರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.